ಎಂಬೆಂಬವರ ಮೊಮ್ಮಗ, ಎಸ್ಸೆಂಬವರ ಪುತ್ರ, ಈ ಮುದ್ದಾಬಳ್ಳಿ. ಈ ಪಾತ್ರ ನಾನೊಬ್ಬ ಪಾತ್ರಧಾರಿ. ಪಾತ್ರಕ್ಕೆ ಪ್ರವೇಶ ಮಾಡಾಗಿದೆ. ಈ ಕಥೆಗೆ ನಾನೇ ಸೂತ್ರಧಾರ. ಅಡ್ಡಗಲ್ಲಾಗಿ ನಿಂತಿದೆ. ಅಡ್ಡಗಲ್ಲು ಬೀಗ ಆಗಿದಂತಾಗಿದೆ. ಸಾಗುವ ದಾರಿಗೆ ಕಲ್ಲುಗಳು ಮುಟ್ಟುಗಳಂತೆ ಅಡ್ಡಲಾಗಿ ನಿಂತಿದೆ ಕೊಳಗೆ ಮಾನವರು. ಇವುಗಳನ್ನು ಹೊಡೆದು ಉರುಳಿಸಿದ್ದರೆ ನಮಗೆ ಅಪಾಯ. ಇದು ಈ ಸೂತ್ರಧಾರನ ಕನಸು. ನಾಯಕರಿಗೆ ನಾಯಕನಾಗಿ, ಖಳನಾಯಕರಿಗೆ ಖಳನಾಯಕನಾಗಿ, ಜನರ ಉದ್ಧಾರಕ್ಕಾಗಿ ಉದ್ಭವದ ಮೂರ್ತಿಯಂತೆ ಉದ್ಭವಿಸಿ ಸಮಾರಂಭ ಹೇಳಿದ್ದಾರೆ ಈ ನಾಟಕದ ಕವಿಗಳು ಪ್ರಕಾಶ ಪೂಜಾರ್. ಸ್ವತಂತ್ರ 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಬ್ರಿಟಿಷರ ಪಾಳಿಕೆಯಲ್ಲಿ ಬಾಳುತ್ತಿದ್ದರೆ ಅದು ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಇಂದು ನಮ್ಮವರಿಗೆ ನಾವೇ ಗುಲಾಮರಾಗಿ ನರಸತ್ತ ನಾಮರ್ಥರಾಗಿ ಬಾಳಬೇಕಾಗಿದೆ. ಇವತ್ತು ಸರ್ವರಿಗೂ ಸಮ ಮಾಡುವಂದು ಹೇಳಿ ಈ ನಮ್ಮ ಕರ ಸರ್ಕಾರ ಆಶ್ವಾಸನೆ ಎಂಬ ಹೆಸರಿನಲ್ಲಿ ಘೋಷಣೆ ಕೂಗುತ್ತಾರೆ. ಬರೀ ಜಾತಿಯ ರಾಜಕಾರಣ, ಗೂಂಡಾಗಿರಿ, ಅತ್ಯಾಚಾರ, ಅನಾಚಾರ, ಬಡ ಜನರ ಮೇಲೆ ದಬ್ಬಾಳಿಕೆ ಇವು ಎಲ್ಲ ನಿರ್ಮೂಲನೆ ಆದಾಗಲೇ ನಮ್ಮ ದೇಶಕ್ಕೆ ನಿಜವಾದ ಸ್ವತಂತ್ರ. ಮುಂದಿನ ದಿನಮಾನಗಳಲ್ಲಿ ಈ ಸರ್ಪ ಕೊಡುವುದೇ ಅಂತಿಮ ತೀರ್ಪು. ಯಾಕೋದಿಲ್ಲ, ಏನಾಯ್ತು? ಆ ಬಡ್ಡಿ ಮಗರು ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಪರಾರಿ ಅದನ್ರಿಯಪ್ಪ. ಪರಾರಿಯಾದ ಪರಾರಿಯಾದನೆಂದು ಹೇಳಿ ಭೂಗತ ಲೋಕದ ಅಧಿಪತಿ ಎದುರಿಗೆ ನಿಂತು ಮಾತನಾಡಿ ಆ ಮಗನೇ. ಇಲ್ಲ, ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ನಿನಗಿಲ್ಲ. ನನ್ನನ್ನು ಏನು ಮಾಡಬೇಡಿ, ನನ್ನನ್ನು ಕ್ಷಮಿಸಿದೆ. ಕ್ಷಮೆ ಭಕ್ತಿಯಿಂದ ಬಂದು ಬೇಡಿದ ಕೂಡಲೇ ಬಿಟ್ಟು ಕಸಗೆ. ಇದು ಭಗವಂತನ ಮಂದಿರವಲ್ಲ, ಇದು ಭೂಗತ ಲೋಕದ ಅಧಿಪತಿಯ ಅಡ್ಡ. ಕ್ಷಮಿಸುವೆ. ಕ್ಷಮೆ ಅದು ನಿನಗೂ ನಿನ್ನ ಮನಸ್ಸಿಗೂ ಕನಸಿನ ಮಾತು. ಅಪಾಯಕ ಸ್ಥಿತಿಯಲ್ಲಿರುವ ಆಗುವನು ರಕ್ಷಕ. ಅಪಾಯ ತಂದಿಟ್ಟವರ ಪಾಲಿಗೆ ಆಗುವನು ರಕ್ಷಕ. ನನ್ನ ರೌಡಿ ಪರೀಕ್ಷೆಯಲ್ಲಿ ಬೇಲಾದವರ ಪಾಲಿಗೆ ಶಿಕ್ಷಕ. ಮೋದಿಯ ತಲೆ ನಿನ್ನ ಕತೆ. ಮರದ ಎಲೆ ಮರಕ್ಕೆ ಸೊತ್ತೆಂಬಂತೆ, ಮಣ್ಣಿನ ಕಾಯಿ ಮಣ್ಣಿಗೆ ಸೊತ್ತೆಂಬಂತೆ ಈ ನಿನ್ನಂತ ಕಾಂಡವಿನ ರುಂಡ ನನ್ನ ಗಂಡುಗಳಿಗೆ ಕಟ್ಟುಗಕ್ಕೆ ತುಂಡಾದಂತೆ ಈ ನನ್ನ ಪಾತಕ ಲೋಕದಲ್ಲಿ ನನ್ನದೇ ಆದ ಒಂದು ಕಾನೂನಿದೆ. ಅದನ್ನು ಮೀರಿದ